ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ KE ಮುಖಾಂತರ ಒಂದು ಭಾಳಷ್ಟು ಕನ್ಫ್ಯೂಷನ್ಗಳನ್ನು ಕ್ರಿಯೇಟ್ ಆಗಿರುವಂಥ ಒಂದು ಪ್ರಸಂಗ ಆಗಿತ್ತು. ಒಂದು 2 ಡೇಸಿಂದ ಏನಾಗಿತ್ತು ಅಂದರೆ, ಈ KE ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳದ್ದು ರಿಸಲ್ಟ್ ಅನೌನ್ಸ್ಮೆಂಟ್ ಆಯಿತು. ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಅಂತ ಒಂದು ಥಿಯರಿ ಎಕ್ಸಾಮ್ ಆಗುತ್ತೆ. ಸೊ ಭಾಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ಎಕ್ಸಾಮ್ 1ರಲ್ಲಿ ಏನಾದರೂ ಸ್ವಲ್ಪ ಅಂಕಗಳು ಕಡಿಮೆ ಬಂದಿದ್ದರೆ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಎಕ್ಸಾಮ್ 2 ಅಂತೇಳಿ ಅಟೆಂಡ್ ಮಾಡ್ತಾರೆ. ಅದರಲ್ಲಿ ಈಗ ಕನ್ಫ್ಯೂಸ್ ಆಗ್ತಿರೋದೊಂದು ಎಕ್ಸಾಮ್ 1ರದ್ದು ಕನ್ಸಿಡರ್ ಮಾಡ್ತಾರಾ ಅಥವಾ ಎಕ್ಸಾಮ್ 2ದು ಕನ್ಸಿಡರ್ ಮಾಡ್ತಾರಾ ಅಂಥೇಳಿ ಭಾಳಷ್ಟು ಗೊಂದಲಗಳು ಉಂಟಾಗಿತ್ತು. ಅದರ ಬಗ್ಗೆ ನಿನ್ನೆ ಕೂಡ ನಾನು ಅಪ್ಡೇಟನ್ನು ಕೂಡ ಮಾಡಿದ್ದೆ. ಆದರೆ ಇವತ್ತೇನು ಮಾಡಿದಿರಪ್ಪ ಅಂತಂದರೆ, KE ಮುಖಾಂತರ ಅವರು ಒಂದು ಏನಂದರೆ ಒಂದು PDF ಪ್ರಕಟಣೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ಸ್ಪಷ್ಟವಾದಂಥ ಒಂದು ಪ್ರಕಟಣೆ ಹೊರಡಿಸಿರುವಂಥದ್ದು. ಇದು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ನೀವೆಲ್ಲ ಅಂಥೇಳಿ ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಏನು ಅದು ಪ್ರಕಟಣೆಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಅಂಥೇಳಿ. ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಓನ್ಲಿ ಫಾರ್ BSc ನರ್ಸಿಂಗ್, ಅಲೈಡ್ ಹೆಲ್ತ್ ಸೈನ್ಸಸ್. ನೋಡಿ, ಅಲೈಡ್ ಹೆಲ್ತ್ ಸೈನ್ಸಸ್, BSc ನರ್ಸಿಂಗು, BPET, ಡಿಪ್ಲೊಮಾ ಫಾರ್ಮಸಿ, ಫಾರ್ಮಸಿ ಈ ಒಂದು ಕೋರ್ಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿರಿ. ಮತ್ತು ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದಲ್ಲಿ ನನಗೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ. ಈ ಒಂದು ವೆಬ್ಸೈಟಲ್ಲಿ ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಿ, ತಾರೀಕು ಇವತ್ತು 14. ಇಲ್ಲೊಂದು ನೋಡಿ, ಒಂದು ಪ್ರಕಟಣೆ ಕೊಟ್ಟಿರುವಂಥದ್ದು UG CET 2026 ಮೆರಿಟ್ ಆಧರಿಸುವ ಪ್ರಕಟಣೆ ಅಂಥೇಳಿ ಒಂದು PDF ಪ್ರಕಟಣೆ. ಈ ಒಂದು ಪ್ರಕಟಣೆಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅಭ್ಯರ್ಥಿಗಳು ತಮ್ಮ 2026 ಕರ್ನಾಟಕ PUC ಪರೀಕ್ಷೆ 1ರ ಅಂಕಗಳನ್ನು ಉತ್ತಮಪಡಿಸಿಕೊಳ್ಳಲು ತಮ್ಮ ಸ್ವಂತ ಆಸಕ್ತಿ ಮೇರೆಗೆ ಎಕ್ಸಾಮ್ 2 ಹಾಜರಾಗಬಹುದು. ನೋಡಿರಿ, ನೀವೇನಾದರೂ ಇಲ್ಲಿ ಟೆನ್ಷನ್ ತೊಗೋಬೇಡ್ರಿ. ನೀವು ಇನ್ನೂ ಸ್ವಲ್ಪ ಚಲೋ ಮಾಡ್ಕೋಬೇಕಂತಂದರೆ, ರಿಸಲ್ಟನ್ನು ಚಲೋ ಮಾಡ್ಕೋಬೇಕಂದ್ರೆ ನೀವು ಎಕ್ಸಾಮ್ 2ಕ್ಕೆ ಹಾಜರಾಗ್ಬೋದು. ನಮ್ಮ ಕಡೆಯಿಂದ ಏನೂ ನಿಮಗೆ ತೊಂದರೆ ಆಗೋದಿಲ್ಲ. ಆಮೇಲೆ 2026 ದ್ವಿತೀಯ PUC ಎಕ್ಸಾಮ್ 1 ಮತ್ತು 2 ಅಭ್ಯರ್ಥಿಗಳು ಪಡೆದ ಅಂಕಗಳ ಅಧಿಕೃತ ಅಂಕಗಳ ಪರಿಗಣಿಸಿ ಕಳೆದ ವರ್ಷದಂತೆ ಹಾಗೂ ಸರ್ಕಾರದ ಮಾರ್ಗಸೂಚಿನ ಅನುಗುಣವಾಗಿ ರ್ಯಾಂಕ್ಗಳನ್ನು ಸಿದ್ಧಪಡಿಸುತ್ತೇವೆ. ನೋಡಿ, ಈಗ ನೀವೇನಾದರೂ ನೋಡಿರಿ, ಈಗ ನಾನು ಎಕ್ಸಾಮ್ 1 ಬರೆದಿದ್ದೀನಿ. ನನಗೀಗ ಎಕ್ಸಾಮ್ 2ಅಲ್ಲಿ ಕೂತ್ಕೊಂಡು ಇನ್ನೂ ಸ್ವಲ್ಪ ಚಲೋ ರಿಸಲ್ಟ್ ಮಾಡ್ಕೋಬೇಕಂತ ಬಯಸಿದರೆ ನೀವು ಎಕ್ಸಾಮ್ ಕುಂದಿರಬಹುದು. ಅದರಲ್ಲಿ ಏನಾದರೂ ಚೆನ್ನಾಗಿದ್ದರೆ, ಎಕ್ಸಾಮ್ 2ದಲ್ಲಿ ಏನಾದರೂ ಚೆನ್ನಾಗಿದ್ದರೆ ಅದನ್ನೇ ಕನ್ಸಿಡರ್ ಮಾಡಿ. ಅಂದರೆ 1 ಮತ್ತು 2 ವ್ಯತ್ಯಾಸ ನೋಡ್ತಾರೆ. ಯಾವುದರಲ್ಲಿ ಚೆನ್ನಾಗಾಗಿದೆ ಅದನ್ನು ಮಾತ್ರ ಇವ್ರೇನು ತೊಗೊತಾರೆ, ಪರಿಗಣನೆ ತೊಗೊತೀವಿ. ಆ ಚೆನ್ನಾಗಿರುವಂಥ ರಿಸಲ್ಟ್ಗಳ ಮೇಲೇ ನಾವೇನು ಮಾಡ್ತೀವಿ ಅಂತಂದರೆ ರ್ಯಾಂಕ್ಗಳನ್ನು ಕೊಡ್ತೀವಿ. ಹೀಗಾಗಿ ನೀವು ಟೆನ್ಷನ್ ತೊಗೋಬೇಡ್ರಿ. ಯಾರಾದರೂ ಎಕ್ಸಾಮ್ ಬರೀಬೇಕಂದ್ರೆ ಎಕ್ಸಾಮ್ ಬರೀರಿ, ನಾವು 2 ಎಕ್ಸಾಮನ್ನು ಕಂಪ್ಯಾರಿಸನ್ ಮಾಡ್ಕೊಂಡು ರ್ಯಾಂಕ್ಗಳನ್ನು ಕೊಡ್ತೀವಿ ಅಂತ ಇವರು ಸ್ಪಷ್ಟವಾದಂಥ ವಿದ್ಯಾರ್ಥಿಗಳಿಗೆ ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ.